ದಯವಿಟ್ಟು ಅರಣ್ಯ ಇಲಾಖೆದವ್ರಿಗೆ ಕೈ ಮುಗಿದು ಕೇಳ್ತಿದ್ದೀವಿ ಸರ್. ನಮಗೆ ಸಿಕ್ಕಾಪಟ್ಟೆ ಚಿರತೆಗಳು 15 ಚಿರತೆ ಐತೆ ಸರ್ ಈ ಜಾಗದಲ್ಲಿ. ಇದು ಕಲ್ವಡಿ ಎಲ್ಲ ಗ್ರಾಮ ಸರ್, ಇದು ಪಟ್ಟಣ ಪಂಚಾಯತಿಗೆ ಸೇರಿರೋದು ಸರ್. ಇದು ನಮಗೆ ಸಿಕ್ಕಾಪಟ್ಟೆ ಉದ್ಬೂರು ಗ್ರಾಮದ ಜನಗಳು ಇಲ್ಲಿ ತಿರುಗಾಡೋಕ್ಕೆ ಆಗ್ತಾಯಿಲ್ಲ ಸರ್. ನಮಗೆ ಸಿಕ್ಕಾಪಟ್ಟೆ ಆನೆ ಅಂದರೆ ಆನೆ ಸರ್. 60 ಮೇಕೆ ಹೊಡೆದೈತೆ ಸರ್ ಅಡಿಂಕೆರೆ ಅನ್ನೋ ಜಾಗದಲ್ಲಿ. 60 ಇಲ್ಲಿ ದನ ಮೇಯ್ಸಕ್ಕೆ ಬರ್ತೀವಿ ಸರ್. ಈ ಜಾಗ ಬಿಟ್ಟರೆ ನಮಗೆ ಗತಿ ಇಲ್ಲ ಸರ್. ಸಿಕ್ಕಾಪಟ್ಟೆ ಇಲ್ಲಿ ಜಮೀನು ಇದರಿಂದ ಚಿರತೆ ಕಾಟದಿಂದ ಸರ್ ಜಮೀನು ಮಾಡದೆ ಬಿಟ್ಬಿಟ್ಟಿದ್ದೀವಿ ಸರ್. ರೈತರು ಎಲ್ಲ ಹಿಂಗೆ ಜಮೀನು ಮಾಡದೆ ಬಿಟ್ಬಿಟ್ರೆ ಸರ್ ನಾವು ಏನು ಉಣ್ಣೋದು ಸರ್? ಬೆಳ್ಕೊಂಡು ದುಡ್ಡು ತಿನ್ನೋಕ್ಕಾಗುತ್ತೆ ಸರ್ ನಾವು? ಹೇಳಿ ನೀವೇ ಸರ್. ದಯವಿಟ್ಟು ಅರಣ್ಯ ಇಲಾಖೆದವರು ಸರ್ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಸರ್. ನಿಮಗೆ ನಿಮ್ಮ ಪ್ರಾಣಿನ ಹಿಡಿದು ಕಾಡಿಗೆ ರಕ್ಷಣೆವಾಗಿ ತಗೋಗಿ ಸರ್. ಅದನ್ನು ಅಲ್ಲೇ ಮಾಡಿ ಅಂತ ಕೇಳ್ತಾ ಇಲ್ಲ ಸರ್ ನಾವು. ಅದನ್ನು ನಮಗೆ ರಕ್ಷಣೆ ಕೊಡಿ. ನಾವು ಒಂದು ದನನೇ ನೆಮ್ಕೊಂಡು ಮರಿನೇ ನೆಮ್ಕೊಂಡು 2 ಮರಿ ಸಾಕೊಂಡು ಗೇಯ್ಕೊಂಡು ಸರ್ ಎಷ್ಟೋ ಮಕ್ಕಳು ತಾಯಿ ತಂದರಿಗೆ ಇಟ್ಟಾಕಲ್ಲ ಸರ್. ಅದನ್ನು ನಾವು ಇದು ಮೇಯ್ಕೊಂಡು ಇದನ್ನು ಜೀವನ ಮಾಡೋ ಜನಗಳು ಸರ್. ನಾವು ದನ ನಂಬ್ಕೊಂಡು ಮರಿ ಆರಂಭ ಮಾಡ್ತಿರೋದು ಸರ್. ನಮ್ಗೆ ಏನಾಯ್ತು ಅವೇ ಹೋದ್ಮೇಲೆ ಏನು ಸರ್ ಇವತ್ತು ದನಕ್ಕೆ ಬೆಳ್ದೈತೆ ಸರ್, ನಾಳೆ ದಿನ ಏನು ಸಿಕ್ಕಿಲ್ಲ ಅಂದ್ರೆ ಮನ್ಸಿಗೆ ಆನೆ ಕರೆ ಮಾಡುತ್ತೆ ಸರ್. ಸರ್ ನೀವು ದಯವಿಟ್ಟು ಮನ್ಸಿಗೆ ಹಾಕೊಂಡು ಸರ್ ನೀವು ಸರ್ಕಾರದ ಇಲಾಖೆಗೆ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಟ್ಟು ಬೋನ್ ಮಡಗಿ ಹಿಡಿಲೇಬೇಕು ಸರ್. ಅದನ್ನು ಹಿಡಿನಿಲ್ಲ ಅಂದರೆ ಆಗಲ್ಲ ಸರ್. ಸಿಕ್ಕಾಪಟ್ಟೆ ಒಂದು 60 ಮೇಕೆ ಗಂಟೆ ತಿಂದೈತೆ ಸರ್. ಅದು ನಮ್ಮಲ್ಲೇ ನಮ್ಮ ಜಮೀನಲ್ಲೇ 12 ಮೇಕೆ ತಿನ್ಕೋತು ಸರ್. ಇನ್ನೊಂದೈತೆ ಸರ್ ನಮ್ಮದು, ಅದನ್ನು ತಿನ್ಕೊಳತ್ತೆ ಅಂತ ಮನೇಲಿ ಕಟ್ಟಾಕಿದ್ದೀವಿ ಸರ್. ನಾವು ಎಷ್ಟು ಅಂತ ಎದುರ್ಕೊತೀವಿ ಸರ್? ಬನ್ನಿ ಸರ್, ಜಮೀನೆಲ್ಲ ಪಾಳು ಬೆಳೆಸಿದ್ದೀವಿ ಸರ್ ಎದುರ್ಕೊಂಡು. ಇದಕ್ಕೆ ನಾವು ಹೀಗೆ ಹೋದರೆ ಹೊಟ್ಟೆಗೆ ಏನು ತಿನ್ನೋದು ಸರ್? ಹೇಳಿ ಸರ್ ನೀವು ಅರಣ್ಯ ಇಲಾಖೆದಲ್ಲಿ ಸ್ವಲ್ಪನಾರ ಕ್ರಮ ತಗೊಳ್ಳಲ್ಲ ಸರ್. ಏನು ಸರ್ ರಕ್ಷಣೆ ಮಾಡ್ತೀರಾ ನೀವು? ಪ್ರಾಣಿ ಹಿಡಿದು ಮನ್ಸನ್ನೇ ಬೇಡವಂಗಾರೆ ಸರ್.